ಧಾರವಾಡದಲ್ಲಿ ಎದೆ ನಡುಗಿಸುವಂತ ಒಂದು ಭೀಕರ ಘಟನೆ ನಡೆದಿದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಗಬೇಕಾಗಿದ್ದ, ಬಹುಶಃ ಈ ವರ್ಷನೋ ಅಥವಾ ಮುಂದಿನ ವರ್ಷನೋ ಮದುವೆ ನಡಿಬೇಕಾಗಿದ್ದ ಯುವತಿಯೊಬ್ಬಳನ್ನ ಅಮಾನುಷವಾಗಿ ಹತ್ಯೆ ಮಾಡಲಾಗಿದೆ. ಈ ಕೊಲೆಯ ಹಿಂದೆ ಯಾರು ಇದ್ದಾರೆ? ಏಕೆ ಈ ಯುವತಿಯನ್ನ ಕೊಲ್ಲಬೇಕಾಯಿತು? ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ನಿನ್ನೆ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿದ ವ್ಯಕ್ತಿಯೇ ಹೊರಗೆ ಬಿದ್ದಿದ್ದಾನೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತದೆ, ಈ ಯುವತಿ ಕೊಲೆ ಆಗುವಷ್ಟು ದೊಡ್ಡ ತಪ್ಪು ಏನ್ ಮಾಡಿದ್ಲು? ಈ ಕತೆ ತಿಳಿದ್ರೆ ಯಾರಾದರೂ ಮಮ್ಮಲ ಮರುತ್ತಾರೆ. ಅಷ್ಟೊಂದು ನೋವು ತುಂಬಿದ ಪ್ರಕರಣ ಇದು. ಈ ಸ್ಟೋರಿಯನ್ನ ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಕೊಲೆಯಾದ ಯುವತಿಯ ಹೆಸರು ಜಾಕಿಯಾ ಮುಲ್ಲಾ. ವಯಸ್ಸು ಕೇವಲ 19 ವರ್ಷ. ಧಾರವಾಡದ ಗಾಂಧಿ ಚೌಕ್ ಪ್ರದೇಶದಲ್ಲಿ ವಾಸವಾಗಿರ್ತಾಳೆ. ಪ್ಯಾರಾಮೆಡಿಕಲ್ ಕೋರ್ಸ್ ಮುಗಿಸಿ ಕೆಲಸ ಹುಡುಕ್ತಾ ಇರ್ತಾಳೆ. ಜಾಕಿಯಾಳ ತಂದೆ ಯೂನುಸ್ ಮುಲ್ಲಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಕುಟುಂಬದ ಹಿನ್ನೆಲೆಯನ್ನ ನೋಡಿದ್ರೆ ತುಂಬಾ ಸರಳ ಸಂಸ್ಕಾರಿತ ಕುಟುಂಬ ಅನ್ನೋದು ಗೊತ್ತಾಗ್ತದೆ. ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಇರೋದಿಲ್ಲ. ಅಂತಹ ಕುಟುಂಬದ ಹೆಣ್ಣು ಮಗುವಿನ ಕೊಲೆ ಯಾಕಾಯಿತು ಅನ್ನೋ ಪ್ರಶ್ನೆ ಸಹಜವಾಗಿಯೇ ಎಲ್ಲರ ಮನಸ್ಸಿನಲ್ಲೂ ಕಾಡುತ್ತದೆ. ಘಟನೆ ನಡೆದಿದ್ದು ಹೀಗೆ. ಮಂಗಳವಾರ ಸಂಜೆ ಜಾಕಿಯಾ ಲ್ಯಾಬ್ಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೋಗ್ತಾಳೆ. ಆದರೆ ರಾತ್ರಿ ಆದರೂ ಮನೆಗೆ ವಾಪಸ್ ಬರೋದಿಲ್ಲ. ಮೊದಲು ಸ್ವಲ್ಪ ತಡವಾಗಿರ್ಬೋದು ಅಂತ ಪೋಷಕರು ಕಾಯ್ತಾರೆ. ಆದರೆ ಸಮಯ ಕಳೆಯುತ್ತಾ ಹೋದಂತೆ ಆತಂಕ ಹೆಚ್ಚಾಗುತ್ತೆ. ರಾತ್ರಿ ಪೂರ್ತಿ ಹುಡುಕಾಟ ನಡೆಸಿದ್ರೂ ಜಾಕಿಯಾ ಸಿಕ್ಕಿರೋದಿಲ್ಲ. ಮರುದಿನ ಬೆಳಿಗ್ಗೆ ಧಾರವಾಡದ ಹೊರವಲಯದ ಪ್ರದೇಶದಲ್ಲಿ ಜಾಕಿಯಾಳ ಶವ ಪತ್ತೆಯಾಗುತ್ತೆ. ಶವದ ಸ್ಥಿತಿ ನೋಡಿದಾಗ ಬೇರೆ ಕಡೆಗೆ ಕೊಲೆ ಮಾಡಿ ಸಾಕ್ಷಿ ಸಿಗಬಾರದು ಅನ್ನೋ ಉದ್ದೇಶದಿಂದ ಮತ್ತೊಂದು ಪ್ರದೇಶದಲ್ಲಿ ಶವವನ್ನು ಎಸೆದಿರಬಹುದು ಅನ್ನೋ ಅನುಮಾನಗಳು ಹುಟ್ಕೊಳ್ತವೆ. ಪೋಸ್ಟ್ ಮಾರ್ಟಮ್ ನಂತರ ಜಾಕಿಯಾಳ ಮೊಬೈಲ್ ಕಾಲ್ ಡೀಟೇಲ್ಸ್ ಆಧರಿಸಿ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ಕೇವಲ 48 ಗಂಟೆಯೊಳಗೆ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಹಾಗಾದ್ರೆ ಆರೋಪಿ ಯಾರು? ಜಾಕಿಯಾಳನ್ನ ಕೊಲೆ ಮಾಡೋದಕ್ಕೆ ಕಾರಣ ಏನು? ಈ ವಿಚಾರ ಕೇಳಿದ್ರೆ ಕುಟುಂಬದವರಿಗೆ ಮಾತ್ರ ಅಲ್ಲ, ಈ ಸುದ್ದಿ ನೋಡಿದ ಎಲ್ಲರಿಗೂ ಮನಸ್ಸು ನೋವುಂಟು ಮಾಡುತ್ತೆ. ಇಲ್ಲಿ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಹುಬ್ಬಳ್ಳಿ ಮೂಲಗಳಿಂದ ಸಿಕ್ಕ ಮಾಹಿತಿಯ ಪ್ರಕಾರ ಜಾಕಿಯಾ ಕಳೆದ 3-4 ವರ್ಷಗಳಿಂದ ಸಾಬೀರ್ ಅನ್ನೋ ಯುವಕನ ಜೊತೆಗೆ ಪ್ರೀತಿ ಮಾಡ್ತಾ ಇರ್ತಾಳೆ. ಸಾಬೀರು ಜಾಕಿಯಾಳ ಸಂಬಂಧಿಕನು ಕೂಡ ಆಗಿರ್ತಾನೆ. ಇಬ್ಬರ ಮನೆಯವರು ಈ ಮದುವೆಗೆ ಒಪ್ಪಿಗೆ ನೀಡಿರ್ತಾರೆ. ಇನ್ನೊಂದು ತಿಂಗಳಲ್ಲಿ ಎಂಗೇಜ್ಮೆಂಟ್ ನಡೆಸೋ ಯೋಜನೆ ಕೂಡ ಇರುತ್ತೆ. ಎಲ್ಲವೂ ಚೆನ್ನಾಗಿಯೇ ಸಾಕ್ತಾ ಇತ್ತು ಅಂತ ಅನಿಸೋ ಹೊತ್ತಲ್ಲೇ ಈ ಭೀಕರ ಘಟನೆ ನಡೆದಿದೆ. ಪೊಲೀಸ್ ತನಿಖೆಯಲ್ಲಿ ಬಹಿರಂಗವಾಗಿರೋ ಸಂಗತಿ ಏನಂದ್ರೆ, ಸಾಬೀರು ಜಾಕಿಯಾಳನ್ನ ಪ್ರೀತಿ ಮಾಡ್ತಾ ಇದ್ರು ಅದೇ ಸಮಯದಲ್ಲಿ ಇನ್ನೊಬ್ಬ ಯುವತಿಯ ಜೊತೆಗೂ ಸಂಬಂಧ ಇಟ್ಕೊಂಡಿರ್ತಾನೆ. ಅಂದ್ರೆ ಒಂದೇ ಸಮಯದಲ್ಲಿ ಇಬ್ಬರನ್ನ ಲವ್ ಮಾಡ್ತಾ ಇರ್ತಾನೆ. ಈ ವಿಚಾರ ಜಾಕಿಯಾಳಿಗೆ ಗೊತ್ತಾದ ಬಳಿಕ ಇಬ್ಬರ ನಡುವೆ ಗಂಭೀರ ಜಗಳ ಆಗುತ್ತೆ. ಇನ್ನೇನು ನಮ್ಮ ಎಂಗೇಜ್ಮೆಂಟ್ ಆಗ್ತಾ ಇದೆ, ಆ ಹುಡುಗಿಯನ್ನ ಬಿಟ್ಬಿಡು ಅಂತ ಜಾಕಿಯಾ ಸಾಬೀರ್ಗೆ ಎಚ್ಚರಿಕೆ ಕೊಟ್ಟಿರ್ತಾಳೆ. ಈ ವಿಷಯದಲ್ಲಿ ಮಾತಿನ ಚಕಮಕಿ ಜಗಳಗಳು ನಡೆದಿದ್ದಾವೆ ಅನ್ನೋ ಮಾಹಿತಿ ಕೂಡ ಇದೆ. ಮಂಗಳವಾರ 20ನೇ ತಾರೀಕು ಸಂಜೆ ಜಾಕಿಯಾ ಲ್ಯಾಬ್ ಕೆಲಸ ಇದೆ ಅಂತ ಹೇಳಿ ಸಾಬೀರ್ ಜೊತೆಗೆ ಕಾರ್ನಲ್ಲಿ ಹೋಗ್ತಾಳೆ. ಆಮೇಲೆ ಏನಾಯ್ತು ಅನ್ನೋದು ಹೊರಗೆ ಯಾರಿಗೂ ಗೊತ್ತಿಲ್ಲ. ಆದರೆ ತನಿಖೆಯಲ್ಲಿ ಬಹಿರಂಗ ಆದಂತೆ ಅದೇ ಸಮಯದಲ್ಲಿ ಸಾಬೀರು ಜಾಕಿಯಾಳನ್ನ ಕೊಲೆ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿವರ ನೀಡಿದ್ದಾರೆ. ಒಮ್ಮೆ ಕೇಳಿಸ್ಕೊಳ್ಳಿ. ನಿನ್ನೆ ನಮ್ಮದು ಅನಾಲಿಸಿಸ್ ಪ್ರಕಾರ ಸಾಬೀರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ 3-4 ವರ್ಷದಿಂದ ಹುಡುಗಿ ಜೊತೆಗೆ ಸಂಪರ್ಕದಲ್ಲಿದ್ದರು. ನಮ್ಮ ಬಂದ ಮಾಹಿತಿ ಪ್ರಕಾರ ಅವ್ರಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇತ್ತು. ಆ ಮದುವೆ ಮಾಡೋ ಇಷ್ಟ ಅಲ್ಲಿ ಸ್ವಲ್ಪ ಅಸಮಾಧಾನ ಆದರೆ ಸಾಬೀರ್ ಅವರೇ ಆ ಲೇಡಿ ಜಾಕಿಯಾಗೆ 20ನೇ ತಾರೀಕಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ. ನಿನ್ನೆ ನೈಟ್ ಅರೌಂಡ್ 12 ಗಂಟೆಗೆ ನಾವೇ ಆ ಸಾಬೀರ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದ್ದೀವಿ. ಈಗ ಅದೇ ಲೀಗಲ್ ಪ್ರೊಸೆಸ್ ನಡೀತಾ ಇದೆ. ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸ್ತೀವಿ. ರೀಸನ್ ಆರೋಪಿನೂ ಹೇಳ್ಬೋದು, ಅವರಿಗೆ ಎಷ್ಟು ಧೈರ್ಯ ಹೆಂಗೆ ಬಂತು. ಬಟ್ ನಾವೇ ಫಸ್ಟ್ ನಮಗೇತು ಸುಮ್ಮನೆ ಯಾರಿಗೆ ಹಿಡಿಯೋಕ್ಕೆ ಆಗಲ್ಲ. ಎವಿಡೆನ್ಸ್ ಬೇಸಿಸ್ ಮೇಲೆ ನಾವೇ ನಮ್ಮ ಕಾರ್ಯಾಚರಣೆ ಮಾಡ್ತೀವಿ. ಸೊ ಅದು ಎವಿಡೆನ್ಸ್ ಸಿಕ್ಕ ತಕ್ಷಣ ನಾವೇ ನಮ್ಮ ಕಾರ್ಯಾಚರಣೆ ಮಾಡಿಸಿದ್ದೀವಿ. ಅದರ ಪ್ರಕಾರ ಆರೋಪಿಗೆ ಸೆಕ್ಯೂರ್ ಆಗಿದೆ. ಆಸ್ ಆಫ್ ನಾವು ನಮಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅಂದರೆ ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ. ಇದರಲ್ಲಿ ಒಬ್ಬರೇದು ಪಾತ್ರ ಕಂಡು ಬರ್ತಾ ಇದೆ. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗಲೂ ಕ್ಲೋಸ್ ಆಗಲ್ಲ. ಈವನ್ ಚಾರ್ಜ್ ಶೀಟ್ ಆದಮೇಲೆ ನಮ್ಮದು ಯಾವ ಎವಿಡೆನ್ಸ್ ನಮ್ಮದು ಕ್ಲೋಸ್ ಆಗಲ್ಲ.
ಹಾಂ, ಯಾವಾಗ ನಮಗೆ ಏನಾದರೂ ಎವಿಡೆನ್ಸ್ ಸಿಗ್ತಾರೆ ನಾವು ಓಪನ್ ಇದ್ದೀವಿ. ತಮ್ಮ ಹತ್ರ ನಾನು ಪಬ್ಲಿಕ್ಗೆ ಅಥವಾ ಯಾರು ಏನು ಮಾತಾಡ್ತಾ ಇದ್ದಾರೆ ಅವರಿಗೆ ವಿನಂತಿ ಇದೆ, ತಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಬನ್ನಿ, ನಮ್ಮ ತನಿಖಾಧಿಕಾರಿ ಹತ್ರ ಬನ್ನಿ, ನಾವೇ ಪರಿಶೀಲನೆ ಮಾಡ್ತೀನಿ, ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮ ತಗೊಳ್ತೀವಿ. ಆವಾಗ ಸ್ಪಾಟಲ್ಲಿ ಇನ್ನೂ ಇಬ್ಬರು ಇದ್ದರು ಯಾವಾಗ ಇದು ಕೊಲೆ ಆಗಿದೆ. ಸೊ ಇನ್ನೂ ಫರ್ದರ್ ನಮ್ಮದು ಇನ್ವೆಸ್ಟಿಗೇಷನ್ ಆನ್ ಇದೆ, ಸ್ಟಿಲ್ 24 hours ಆಗಿಲ್ಲ, 24 ತಾಸು. ಕೊಲೆ ಮಾಡಿದ ಬಳಿಕ ಸಾಬೀರು ಸಂಪೂರ್ಣ ನಿರ್ದೋಷಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿರ್ತಾನೆ. ರಾತ್ರಿ ಕುಟುಂಬಸ್ಥರು ಹುಡುಕಾಡುವಾಗಲೂ ಇವನು ಅವರ ಜೊತೆ ಹುಡುಕಾಟ ನಡೆಸಿರ್ತಾನೆ. ಶವ ಪತ್ತೆಯಾದ ಸ್ಥಳದಲ್ಲೂ ಕುಟುಂಬದವರು ಗೋಳಾಡುವಾಗ್ಲೂ ಪೊಲೀಸರು ಪರಿಶೀಲನೆ ಮಾಡುವಾಗ್ಲೂ ಸಾಬೀರು ಅಲ್ಲೇ ಇರ್ತಾನೆ. ನನಗೇನು ಗೊತ್ತಿಲ್ಲ, ಇಲ್ಲೇನೂ ಆಗಿಲ್ಲ ಅನ್ನೋ ರೀತಿ, ನನ್ನ ಬಾವಿ ಹೆಂಡತಿ ಕೊಲೆ ಆಗ್ಬಿಟ್ಲು ಅನ್ನೋ ರೀತಿ ನಾಟಕ ಆಡಿರ್ತಾನೆ. ಆದ್ರೆ ಜಾಕಿಯಳ ಕಾಲ್ ಡೀಟೇಲ್ಸು, ಚಲನವಲನ, ಇತರೆ ಸಾಕ್ಷ್ಯಗಳ ಆಧಾರದ ಮೇಲೆ ಪೊಲೀಸರು ಸಾಬೀರ್ನನ್ನ ಗಟ್ಟಿ ವಿಚಾರಣೆ ನಡೆಸಿದಾಗ ಸತ್ಯ ಹೊರಗೆ ಬಂದಿದೆ. ತಾನೇ ಜಾಕಿಯಳನ್ನ ಕೊಲೆ ಮಾಡಿದ್ದಾಗಿ ಸಾಬೀರ್ ಕೊನೆಗೂ ಒಪ್ಕೊಂಡಿದ್ದಾನೆ. ಈ ಬಗ್ಗೆ ಜಾಕಿಯಳ ಕುಟುಂಬದವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನೋಡಿ, ನಿನ್ನೆ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಅಲ್ಲೇ ಇದ್ದರು, ನಮ್ಮ ತಾವು ಮೀಡಿಯಾ ಸ್ನೇಹಿತರು ಕೂಡ ಅಲ್ಲೇ ಇದ್ರಿ. ಆ ಹುಡುಗ ಏನಿದಾನೆಲ್ಲ ಅವನು ಸ್ಟಾರ್ಟಿಂಗ್ಲಿಂದ ಅವನು ಆಗಲಿ ಅವ್ರ ತಂದೆ ಆಗಲಿ ಮಿಸ್ಗೈಡೆನ್ಸ್ ಮಾಡ್ಕೊತ ಇದ್ರು. ಅವರು ಸ್ಟಾರ್ಟಿಂಗ್ದಲ್ಲಿ ಅವರು ಇದನ್ನೂ ಹೇಳಿದರು ನಮ್ಮ ಕಸನ್ ಬ್ರದರ್ಗೆ, ಇಲ್ಲ ಇದು ಮರ್ಡರ್ ಅಲ್ಲ, ಇದು ಏನೋ ಸುಸೈಡ್ ಮಾಡಿರಬೇಕು, ಮತ್ತೆ ಯಾಕೆ ಡಿಪಾರ್ಟ್ಮೆಂಟ್ಗೆಲ್ಲ ನಾವು ಹೇಳೋದು, ನಾವೇ ತೊಗೊಂಡು ಹೋಗಿ ಮಣ್ಣು ಮಾಡಿಬಿಡೋಣ ಅಂಥೇಳಿ ಅಂದ್ಕೊಳ್ಳಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅದ್ರ ಬಗ್ಗೆ ಅಬ್ಜೆಕ್ಷನ್ ಹಾಕಿದರು. ಇಲ್ಲ, ಇದು ಮರ್ಡರೇ ಇದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಡಿಪಾರ್ಟ್ಮೆಂಟ್ ಬರಬೇಕಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿ ನಾವು ಇದನ್ನು ಮಾಡಿದ್ವಿ. ನಿನ್ನೆ ರಾತ್ರಿವರೆಗೂ ಸಹ ಆ ಹುಡುಗನ ತಂದೆ ಇಲ್ಲೇ ಇದ್ದರು. ಅವರು ಬೇರೆ 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 ವಿಷಯನ್ನು ಹೇಳ್ತಾ ಇದ್ದರು. ಅವರು ಸತ್ಯ ಸಂಗತಿಯನ್ನು ಮುಚ್ಚಿ ಹಾಕಲಿಕ್ಕೆ ಭಾಳ ಪ್ರಯತ್ನ ಮಾಡಿದರು. ಇವಾಗ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮತ್ತು ಸಮಾಜದ ಎಲ್ಲ ಜನ ಸೇರಿ ನಾವು ಇವತ್ತಿನ ಒಂದು ಧರಣಿ ಮಾಡೋಣ, ಧರಣಿ ಮಾಡಿ ಎಲ್ಲರೂ ಅರೆಸ್ಟ್ ಆಗುವವರೆಗೂ ನಾವು ಇಲ್ಲಿಂದ ಡೆಡ್ ಬಾಡಿ ಒಯ್ಯಲ್ಲ ಅಂಥೇಳಿ ನಾವು ಡಿಪಾರ್ಟ್ಮೆಂಟ್ದವ್ರು ನಾವು ಹೇಳಿದ್ವಿ. SP ಸಾಹೇಬರು, ACP ಸಾಹೇಬರು, ಸಂಬಂಧಪಟ್ಟ ಠಾಣೆ ಎಲ್ಲ ಇನ್ಸ್ಪೆಕ್ಟರ್ಗಳು ಬಂದು ಅವರು ನಮ್ಮ ನಡುವೆ ಒಂದು ಮಾತುಕತೆ ಆಯಿತು. ಅವರು SP ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಷ್ಪಕ್ಷವಾಗಿ ಇದು ತನಿಖೆಯಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಇದ್ದಾರೆ, ಅದು ಗಾಡಿ ಕೊಟ್ಟವರು ಅವ್ರ ತಂದೆ ಆಗಲಿ, ಅಪರಾಧಿಗಳಾಗಲಿ, ಅಪರಾಧಕ್ಕೆ ಯಾರು ಪ್ರೋತ್ಸಾಹ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವರ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಕೊನೆ ಮಾತು ಏನಂದ್ರೆ, ಏನೇ ಆದ್ರೂ ಆ ಪಾಪದ ಹುಡುಗಿ ಮತ್ತು ಆಕೆಯ ಕುಟುಂಬವನ್ನು ನೋಡಿದ್ರೆ ಮನಸ್ಸು ತುಂಬ ಭಾರವಾಗುತ್ತೆ. ಯಾವ ತಪ್ಪು ಮಾಡದ ಯುವತಿ ನಂಬಿಕೆ ಇಟ್ಟ ಪ್ರೀತಿಯೇ ಕಾರಣವಾಗಿ ಬಲಿಯಾಗಿದ್ದಾಳೆ. ಮಗಳನ್ನು ಕಳೆದುಕೊಂಡ ಪೋಷಕರು ತೀವ್ರ ದುಃಖದಲ್ಲಿದ್ದಾರೆ. ಪೊಲೀಸರು ಆರೋಪಿ ಸಾಬೀರ್ನನ್ನ ಬಂಧಿಸಿ ಮುಂದಿನ ತನಿಖೆ ನಡೆಸ್ತಾ ಇದ್ದಾರೆ. ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋದು ಕುಟುಂಬದವರ ಒತ್ತಾಯವಾಗಿದೆ.